ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜಿ ಕನ್ನಡ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ ಸುತ್ತೋಲೆ ಒಂದು ಇವತ್ತು ಪಾಸ್ ಆಗಿದೆ. ಕರ್ತವ್ಯದ ವೇಳೆ ನಿಯಮಗಳ ಪಾಲನೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಸಮಯ ಪಾಲನೆ, ಐಡಿ ಕಾರ್ಡ್, ಸಭ್ಯ ಉಡುಗೆ ಕಡ್ಡಾಯ ಅಂತ ಈ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಚೇರಿಯ ಸಮಯ ಮುಗಿಯುವ ತನಕವೂ ಕೂಡ ಅವರು ಹಾಜರಿರಬೇಕು. ಸುತ್ತೋಲೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ನಿಯಮವನ್ನು ಉಲ್ಲಂಘಿಸಿದರೆ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೀವಿ ಅಂತ ಇದೀಗ ಆದೇಶವನ್ನು ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಕೆಲ ನೌಕರರು ಅಸಭ್ಯವಾದ ಬಟ್ಟೆಯನ್ನು ಧರಿಸ್ತಾರೆ, ಐಡಿ ಕಾರ್ಡ್ಗಳನ್ನು ಧರಿಸೋದಿಲ್ಲ, ಸಮಯವನ್ನು ಪರಿಪಾಲನೆ ಮಾಡೋದಿಲ್ಲ ಎನ್ನುವಂತಹ ದೂರುಗಳು ಸರ್ಕಾರಿ ನೌಕರರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿತ್ತು. ಇದೀಗ ನೌಕರರಿಗೆ ಹೊಸ ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ರಾಜ್ಯ ಸರ್ಕಾರಿ ನೌಕರರ ಚಲನವಲನ ರಿಜಿಸ್ಟ್ರಾರ್, ನಗದು ಘೋಷಣೆ ರಿಜಿಸ್ಟ್ರಾರ್ ನಿರ್ವಹಣೆ ಕಡ್ಡಾಯ ಆಗಿದೆ. ಸಭ್ಯ ಉಡುಗೆ ತೊಡುಗೆಯನ್ನು ಕೂಡ ಧರಿಸೋದು ಕೂಡ ಕಡ್ಡಾಯ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಅನೇಕ ಬಾರಿ ಅನೇಕ ಸಂಘಟನೆಗಳು, ಸಾರ್ವಜನಿಕರು ಅನೇಕ ಕಚೇರಿಗಳಲ್ಲಿ ಸರ್ಕಾರಿ ನೌಕರರು ಐಡಿ ಕಾರ್ಡ್ ಅನ್ನು ಧರಿಸಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದು ಇದೆ ನಮ್ಮ ರಾಜ್ಯದಲ್ಲಿ. ಇದೀಗ ಸರ್ಕಾರದಿಂದ ಇಂಥದ್ದೊಂದು ಆದೇಶ ಬಂದಿದೆ. ಏನೆಲ್ಲ ಇದೆ ಇದರಲ್ಲಿ? ಇದು ಅತ್ಯಂತ ಪ್ರಮುಖವಾದ ಆದೇಶ ಪ್ರವೀಣ್. ಯಾಕಂತಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಏನಾಗ್ತದೆ, ಅಧಿಕಾರಿಗಳು ಜೀನ್ಸ್ ಪ್ಯಾಂಟ್ ಅನ್ನ ತೊಡ್ಕೊಂಡು ಬರುವಂತದ್ದು, ಜೊತೆಯಲ್ಲಿ ಕೆಲವೊಂದು ಫ್ಯಾಷನಬಲ್ ಬಟ್ಟೆಗಳನ್ನ ಹಾಕೊಂಡು ಬರುವಂತದ್ದು, ಇವೆಲ್ಲ ವಿಚಾರಗಳನ್ನ ಈ ಹಿಂದೆ ಕೂಡ ಉಪಲೋಕಾಯುಕ್ತ ಅವರು ಕಸ್ತೂರಿ ನಗರದಲ್ಲಿರುವಂತಹ RTO ಕಚೇರಿ ದಾಳಿ ಮಾಡೋ ಸಂದರ್ಭದಲ್ಲಿ ಹಲವು ಅಧಿಕಾರಿಗಳು ಜೀನ್ಸ್ ಪ್ಯಾಂಟ್ ಅನ್ನ ಧರಿಸಿರ್ತಾರೆ, ಕೆಲವು ಟಿ ಶರ್ಟ್ ಅನ್ನ ಧರಿಸಿರ್ತಾರೆ. ಇವೆಲ್ಲ ವಿಚಾರಗಳನ್ನ ನೋಡೋ ಸಂದರ್ಭದಲ್ಲಿ ಉಪಲೋಕಾಯುಕ್ತರು ಓಪನ್ ಆಗಿ ಬೈದಿರ್ತಾರೆ. ಇದೇನು ಯಾವ ರೀತಿಯಾದಂತ ಡ್ರೆಸ್ ಸೆನ್ಸ್ ಜೊತೆ ನೀವು ಬಂದಿದ್ದೀರಿ, ನಿಮಗೆ ಕೋಡ್ ಇದೆ, ಡ್ರೆಸ್ ಕೋಡ್, ಅದು ಗೊತ್ತಿಲ್ವಾ ಎನ್ನುವಂತ ವಿಚಾರವನ್ನು ಹೇಳಿದ್ರು. ಹಲವು ಬಾರಿ ಸಾರ್ವಜನಿಕರು ಕೂಡ ಹೇಳಿದ್ರು. ಅಧಿಕಾರಿಗಳು ಯಾರು, ಜನಸಾಮಾನ್ಯರು ಯಾರು ಎರಡು ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಕಚೇರಿ ತೆರಳಿ ಸಂದರ್ಭದಲ್ಲಿ ಅವ್ರು ಐಡಿ ಕಾರ್ಡ್ ಅನ್ನ ಧರಿಸಿರೋದಿಲ್ಲ, ಸರಿಯಾದ ಸಮಯಕ್ಕೆ ಕಚೇರಿಗೆ ಸರ್ಕಾರಿ ನೌಕರರು ಬರೋದಿಲ್ಲ ಅನ್ನೋ ಆರೋಪ ಮೊದಲಿಂದಲೂ ಕೂಡ ಇದೆ. 10:10ಕ್ಕೆ ಕಚೇರಿಗೆ ಇರಬೇಕು ಅನ್ನುವಂತ ನಿಯಮಾವಳಿ ಇದೆ. ಹಲವು ಕಚೇರಿಗಳಲ್ಲಿ 10:30, 11 ಗಂಟೆ ಆದ್ರೂ ಕಚೇರಿಗೆ ಬಂದಿರೋದಿಲ್ಲ. ಇದರಿಂದ ಜನಸಾಮಾನ್ಯರು ಹೋಗಿರ್ತಾರೆ. ಹಲವು ಸಂಘ ಸಂಸ್ಥೆಗಳು ಕೂಡ ಈ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ಗಮನಕ್ಕೆ ತಂದಿರ್ತವೆ, ದೂರುಗಳನ್ನ ಕೊಟ್ಟಿರ್ತಾರೆ. ಸಮಯ ಪಾಲನೆ ಮಾಡೋದಿಲ್ಲ ಒಂದು. ಎರಡನೇದಾಗಿ ಇವರು ಲಂಚದ ಹಣದ ಸ್ವೀಕಾರಕ್ಕೆ ಸಂಬಂಧಪಟ್ಟಂತೆ ಇದು ನಿಯಮ ಇದೆ. ಏನಂತಂದ್ರೆ ಇವರು ಕಚೇರಿಗೆ ತೆರಳಿದ ಸಂದರ್ಭದಲ್ಲಿ ಎಷ್ಟು ದುಡ್ಡಿದೆ ಅದನ್ನ ಆ ನಗದನ್ನ ರಿಜಿಸ್ಟರ್ ನಲ್ಲಿ ನಮೂದು ಮಾಡಿ ಮೇಲಧಿಕಾರಿಗಳಿಗೆ ತಿಳಿಸಬೇಕಾಗ್ತದೆ. ಎರಡನೇದು, ಕಚೇರಿ ಸಮಯದಲ್ಲಿ ಊರೆಲ್ಲ ಅಡ್ಡಾಡೋದು. ಕೆಲವು ಸಲ ನಾವು ನೋಡಿದ್ದೇವೆ, ಕೆಲವು ಅಧಿಕಾರಿಗಳು ಎಲ್ಲೋ ರೇಸ್ ಕೋರ್ಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುದುರೆ ಜೂಜನ್ನ ಆಡಿದಂತ ಪ್ರಕರಣಗಳನ್ನು ಕೂಡ ನೋಡಿದ್ದೇವೆ. ಆ ಸರ್ಕಾರ ಇಲ್ಲಿ ಬರೀ ರಿಜಿಸ್ಟರ್ ಸೈನ್ ಮಾಡೋದು, ಬೇರೆ ಕಡೆ ಫೀಲ್ಡ್ ವರ್ಕ್ ಅಂತ ಹೇಳುವಂಥದ್ದು. ಇಂತಹ ಪ್ರಕರಣಗಳು ಕೂಡ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಹೇಳ್ತಾ ಇರುವಂತದ್ದು, ನೀವೆಲ್ಲೇ ಹೋಗಿ ಆ ಮೂವ್ಮೆಂಟ್ ರಿಜಿಸ್ಟರ್ ನಲ್ಲಿ ಒಂದು ನಮೂದಿಸ್ಬೇಕಾಗ್ತದೆ, ಎಲ್ಲಿಗೆ ಹೋಗ್ತೀರಿ, ಎಷ್ಟೊತ್ತಿಗೆ, ದಿನಾಂಕ ಏನು. ಜೊತೆಗೆ ಮೇಲಾಧಿಕಾರಿಗಳು ಕೂಡ ಈ ವಿಚಾರವನ್ನ ಸ್ಪಷ್ಟವಾಗಿ ತಿಳಿಸಬೇಕಾಗಿರ್ತದೆ. ಜೊತೆಯಲ್ಲಿ ಡ್ರೆಸ್ ಸೆನ್ಸ್ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಹಣ ಎಷ್ಟು ತಗೊಂಡು ಹೋಗ್ಬೇಕು, ಅದ್ರ ಬಗ್ಗೆ ರಿಜಿಸ್ಟರ್ ಮೂವ್ಮೆಂಟ್ ಗಳನ್ನ ಮೇಂಟೈನ್ ಮಾಡ್ಬೇಕಾಗ್ತದೆ. ಬಟ್ಟೆ ಯಾವ ತರ ಹಾಕಬೇಕಂದ್ರೆ ಗೌರವಯುತವಾದಂತಹ ಸಭ್ಯ ರೀತಿಯ ಬಟ್ಟೆಗಳನ್ನ ಹಾಕ್ಬೇಕಾಗ್ತದೆ. ನೌಕರರ ಚಲನವಲನಗಳ ಸಂಬಂಧಪಟ್ಟಂತೆ ಉನ್ನತಾಧಿಕಾರಿಗಳು ಗಮನ ಕೊಡಬೇಕಾಗ್ತದೆ ಅನ್ನುವಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಒಂದು ನಿಯಮಾವಳಿಗಳನ್ನ, ಈ ಸುತ್ತೋಲೆಯ ನಿಯಮಾವಳಿನ ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಅತ್ಯಂತ ಕಠಿಣವಾದ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತ ವಿಚಾರವನ್ನ ಈ ಒಂದು ಸುತ್ತೋಲೆಯಲ್ಲಿ ಹೊರಡಿಸಿರುವುದನ್ನ ನಾವು ಸ್ಪಷ್ಟವಾಗಿ ನೋಡ್ಬೇಕಾಗಿದೆ. ಇದು ಅತ್ಯಂತ ಅಗತ್ಯತೆ ಇದೆ. ಯಾಕಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ನೀವು ತೆರಳಿ ನೋಡಿ ಒಂದ್ಸಲಿ, ಅಧಿಕಾರಿಗಳು ಇರೋದಿಲ್ಲ. ನೀವು ಏನೋ ಕೇಳಿ ಅವ್ರನ್ನ ಕೇಳಿ, ಇಲ್ಲ ನಾವು ಡ್ಯೂಟಿಗೆ ಹೋಗಿದ್ದೀವಿ, ಈ ತರ ಜನಸಾಮಾನ್ಯರ ಕೈಗೆ ಸಿಗದ ರೀತಿಯಲ್ಲಿ ಓಡಾಡ್ಕೊಂಡಿರ್ತಾರೆ. ಆಯಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಏನು ವಿಮಲಾಕ್ಷಿ ಅವರಿದ್ದಾರೆ, ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ, ಅವರು ಒಂದು ಆದೇಶವನ್ನ ಮಾಡಿರುವಂತದ್ದು. ಇದು ಎಲ್ಲ ನೋಡಿ ಸರ್ಕಾರದ ಎಲ್ಲರ ACS ಅಪರ ಕಾರ್ಯದರ್ಶಿ, ಮುಖ್ಯಮಂತ್ರಿಗಳ ಕಚೇರಿ, ಎಲ್ಲಾ ಕಚೇರಿಗಳಿಗೂ ಕೂಡ ಈ ಒಂದು ಆದೇಶ ಹೋಗಿರುವಂತದ್ದು. ಪ್ರವೀಣ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.